பால் பரவாயில்ல, தப்பில்ல. கரெக்டா லைன்ல போடலாம். ಅಡಾಲಿ ರಾಯಲ್ ಕಾವೇರಿ ನಗರ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕು. ತಡದ ಮೊತ್ತ 10. G1. ಓಟಗಳ ಸೇರ್ಪಡೆ ಕಂಡುಕೊಳ್ತಾ ಇದ್ದಾವೆ. ತಡ ಮತ್ತೆ ಇವಾಗ 13 ಓಟವನ್ನು ತಲುಪ್ತಾ ಇದೆ. ಸಿಕ್ಸರ್ ಬೌಂಡ್ರಿಯನ್ನು ದಾಖಲಿಸುವಂತಹ ಸಂದರ್ಭದಲ್ಲಿ ತನ್ನ ಹಾವಭಾವಗಳ ಮುಖಾಂತರವಾಗಿ ಡ್ಯಾನ್ಸಿಂಗ್ ತೀರ್ಪನ್ನು ನೀಡಬಲ್ಲಂತ ನಿರ್ಣಾಯಕರು ಪುಷ್ಪರಾಜ್ ಫ್ರಮ್ ಒಡಿಶಾ. ಬಹಳಷ್ಟು ತಮ್ಮ ರೀತಿಯ ಚೆಂಡು ನಡುವೆ ಊಟಗಳು ಬರುತ್ತಾ ಇಲ್ಲ. ಡಾಟ್ ಬಾಲ ಸೇರ್ಪಡೆ ಅಂಕಿಅಂಶ ಪಟ್ಟಣ ಕಂಡುಕೊಳ್ತಾ ಇದ್ದಾವೆ ಕೂಡ. ಬಹಳಷ್ಟು ತಮ್ಮ ರೀತಿಯ ಹೊಳತ ಸ್ಕಾರಕದಲ್ಲಿ ಊಟವನ್ನು ದಾಖಲಿಸಿದ್ರು. 1 ಓಟ 2ನೇ ಓಟ ದಾಖಲಿಸಿದ ಪ್ರಯತ್ನಗಳು ಸಾಗಿತ್ತು. ಅಂತಿಮ ಹಂತದ ಇವಾಗ ಹೆಚ್ಚುವರಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ.
ಫ್ರೀ ಜಾರಿಯನ್ನು ಕಂಡುಕೊಳ್ತಾ ಇದೆ. ಅದೆಷ್ಟು ಊಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಬೌಂಡ್ರಿಯನ್ನು ದಾಖಲಿಸಾದ ತಂಡ ಫ್ರೀ ಚೆಂಡಿನ ಒಂದು ಲಾಭವನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಹೊಡಾಂತರವಾಗಿ ಬೀಳುತ್ತಾ ಇದೆ. ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ಬರ್ತಾ ಇಲ್ಲ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂಟಿ ಓಟಗಳ ಸರ್ಪಡ ತಂಡದ ಮೊತ್ತ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. ಒಂದು ಓಟದ ಮುಖಾಂತರವಾಗಿ ತಂಡ ಮೊತ್ತ 19 ಓಟವನ್ನು ತಲುಪ್ತಾ ಇದೆ. ಬಹಳಷ್ಟು ತಮ್ಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲ ಕಾಂತಿ ಮಾತಾದ್ರೆ ಡೀಪ್ ಹೊರ ಭಾಗವನ್ನು ಕಾಣ್ತಾ ಇದೆ. ಅಲ್ಲಿ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ನಾಲ್ಕು ಓಟಗಳ ಸೇರ್ಪಡ ಬೌಂಡ್ರಿ ದಾಖಲಾತಿಯನ್ನು ಕಂಡಿತ್ತು. ಸ್ಮಾರ್ಟ್ ಬಾಯ್ಸ್ ತಮಿಳುನಾಡು ವರ್ಸಸ್ ಯುವ ನಾಯಕ ಉಡುಪಿಯ ತಂಡ. ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇರತಕ್ಕಂಥ ತಂಡ ಮೊದಲ ಓವರ್ 2 ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಂಡ ಮೊತ್ತ 23 ಓಟವನ್ನು ತಲುಪ್ತಾ ಇದೆ. ಹಜಾವ ಎಸೆತಗಾರನನ್ನು ಪರಿಚಯಿಸಾರ ನೋಡಬೇಕಾಗಿದೆ. ಸ್ಮಾರ್ಟ್ ಬಾಯ್ಸ್ ತಮಿಳುನಾಡಿನ ತಂಡ ಈತ ಮತ್ತೊಬ್ಬ ಯಶಸ್ವಿ ಬೌಲರ್ ಅನ್ನು ಪರಿಚಯಿಸ್ತಾ ಇದೆ. ತಂಡ ಮೊತ್ತ 23 ನಿತೀಶ್ ಸಾರ್ಗ ಭಾಗದಲ್ಲಿ 3ನೇ ಓವರ್ಗಾಗಿ ರೇವಾ ಶಾಟ್ ದಾಖಲಾತನ ಅತಿಕ್ರಮ ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಸೂಚನಾ ತೀರ್ಪುಗಾರರು ರವಾನಿಸ್ತಾ ಇದ್ದಾರೆ. KVR ಕಪ್ ಪಂದ್ಯಾಕೂಟದಲ್ಲಿ ಡ್ಯಾನ್ಸಿಂಗ್ ಅಂಪೈರ್ ಅನ್ನ ತೀರ್ಪನ್ನು ಕಾಣ್ತಾ ಇದೆ. ನಡುವೆ ನಟನಾರ ಹೊರತನ ದಾಖಲಿಸಿದ್ರು. ಸುಲಭ ಸಾಧದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹೋದರೆ ಆಘಾತವನ್ನು ಕಾಣ್ತಾ ಇದೆ. ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇದೆ. ಯುವ ನಾಯಕ ಉಡುಪಿಯ ಮತ್ತೊರು ಆಟಗಾರನ ಸೇರ್ಪಡೆ ಅಂಕಣ ಭಾಗದಲ್ಲಿ ಕಂಡುಕೊಳ್ತಾ ಇದ್ದಾವೆ ಕೂಡ. ಸಿಕ್ಸರ್ ಬೌಂಡ್ರಿ ವಿಕೆಟ್ ಆಘಾತವನ್ನು ಕಾಣುವಂತಹ ಸಂದರ್ಭದಲ್ಲಿ ತಮ್ಮ ವಿಶೇಷ ಹಾವಭಾವಗಳ ಮುಖಾಂತರವಾಗಿ ಕ್ರೀಡಾ ಪ್ರೇಕ್ಷಕರನ್ನು ಮತ್ತು ಕ್ರೀಡಾ ಪಟುಗಳನ್ನು ಮನರಂಜಿಸ್ತಾ ಇರ್ತಕ್ಕಂಥ ಪುಷ್ಪರಾಜ್ ಸಂತೋಷ್ ಫ್ರಮ್ ಒಡಿಸ್ಸಾ ಇವರ ಮೊದಲಾಗಿ ನಾವು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಬಹಳಷ್ಟು ತಮ್ಮ ರೀತಿಯ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಯುವ ನಾಯಕ ಗಂಗಾವತಿ ಕೊಪ್ಪಳದ ತಂಡ ಈತ ಆದಷ್ಟು ಊಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಸ್ಟೆಪ್ ಔಟ್ ಮಾಡಿಕೊಂಡು ಬಿಸಬಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಮಿಡಾನಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟ, ಎರಡನೇ ಓಟಗಳಿಗೆ ಅವಕಾಶ ಮಾಡಿಕೊಡುವಂತ ಹಂತದಲ್ಲಿ ಇವಾಗ ರನ್ ಔಟ್ ಅನ್ನುವಂತ ಸೂಚನಾ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. ಹೊಸ ಆಟಗಾರನ ಸೇರ್ಪಡೆ ಅಂಕಣಗಳ ಭಾಗಕ್ಕೆ ಇವಾಗ
ಸ್ಟ್ರೈಕ್ ಬ್ಯಾಟ್ಸ್ಮನ್ ಔಟ್ ಅನ್ನುವಂಥ ಸೂಚನೆ ಬರ್ತಾ ಇದೆ. ಹೋದರೆ ಆಘಾತವನ್ನು ಕಾಣುತ್ತಾ ಇದೆ. ಆದಷ್ಟು ಊಟವನ್ನ ಆರಂಭಿಕ ಸೆಷನ್ ದಾಖಲಿಸ್ತಾರ ನೋಡಬೇಕಾಗಿದೆ. ಗುರುವಾರದ ಶುಭ ಮುಂಜಾನೆ ಬಹಳಷ್ಟು ವ್ಯವಸ್ಥಿತವಾಗಿ ಈ ಭಾಗದಲ್ಲಿ ಶುಭಾರಂಭವನ್ನು ಕಂಡಿರ್ತಕ್ಕಂಥ ರಾಷ್ಟ್ರೀಯ ಮಟ್ಟದ ಹಗಲು ರಾತ್ರಿಯ ದಾಂಡು ಚಿನ್ನ ಕ್ರಿಕೆಟ್ ಪಂದ್ಯಾಕೂಟ. ಶಮೀರ್ ಔಟ್ ಅನ್ನುವಂಥ ಸೂಚನೆ ಬರ್ತಾ ಇದೆ. ಈತ ಹೋದರಿಯನ್ನು ಕೂಡ ಕಳ್ಕೊಳ್ತಾ ಇದ್ದಾರೆ. ತಳ ಮತ್ತೆ 28 ಹೊಸ ಆಟಗಾರ ಅಂಕಣ 8 ಕಾಣುತ್ತಾ ಇದ್ದಾರೆ. ಲಾಸ್ಟ್ ಬಾಲ್ ಇದೆ. ಲಾಸ್ಟ್ ಬಾಲ್ ಮುಟ್ಟು ಓಟವನ್ನು ದಾಖಲಿಸಲು ಪ್ರಯತ್ನ ಕವರ್ಸಬಾದ್ರೆ ಊಟಗಳು ಬರ್ತಾ ಇದೆ. ಒಂದು ಊಟಗಳ ಸೇರ್ಪಡೆ. ಲಾಸ್ಟ್ ಬಾಲ್ ಇದೆ. ಲಾಸ್ಟ್ ಬಾಲ್ ಅಂತಿಮ ಸ್ತಂಭ ಕೀಳುತ್ತಾ ಇದೀವಿ ಓವರ್ ಮುಕ್ತಾಯಕ್ಕಾಗಿ. ಬಹಳಷ್ಟು ತಮ್ಮ ರೀತಿಯ ಹೊಡೆತವನ್ನು ದಾಖಲಿಸಲು ಪ್ರಯತ್ನವನ್ನು ಕಾಣುತ್ತಾ ಇದ್ದಾರೆ. ಒಂದು ಊಟಗಳ ಸೇರ್ಪಡೆ. ಹನ್ನೆರಡು ಎಸೆತಗಳು ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ. ಸ್ಮಾರ್ಟ್ ಬಾಯ್ಸ್ ತಮಿಳುನಾಡು ಅದೇ ವಯಸ್ಸುಗಾರ 4 ಪರಿಚಯಿಸ ನೋಡಬೇಕಾಗಿದೆ. ಮತ್ತೆ 30 34 ಲಾಸ್ ಆಫ್ 3 ವಿಕೆಟ್ಸ್. 30ಕ್ಕೆ 3 ಹದ್ದರ ಆಘಾತವನ್ನು ಕಾಣ್ತಾ ಇದೆ. ಅಲ್ಲಿ ನಮ್ಮ ಪ್ರಮುಖ ವೇದಿಕೆಯ ಕ್ರೀಡಾಂಗಣಕ್ಕೆ ಬರುವಂತ ಆ ಗೇಟ್ನ ಮುಂಭಾಗದಲ್ಲಿ ವೆಹಿಕಲ್ ಅನ್ನು ನಿಲ್ಲಿಸಿದಿರಿ. ದಯಮಾಡಿ ಅದರ ಮಾಲೀಕರಲ್ಲಿಂದ ತಮ್ಮ ವಾಹನವನ್ನು ತೆರವುಗೊಳಿಸಬೇಕು. ಅಲ್ಲಿ ಗೇಟ್ನ ಮುಂಭಾಗದಲ್ಲಿ ವಾಹನವನ್ನು ನಿಲ್ಲಿಸಿರ್ತಕ್ಕಂಥ ಚಾಲಕರು ದಯಮಾಡಿಯಿಂದ ತಮ್ಮ ವಾಹನವನ್ನ ಅಲ್ಲಿಂದ ತೆಗಿರಿ ಅನ್ನೋದಾಗಿ ನಾವು ತಿಳಿಸ್ತಾ ಇದ್ದೇವೆ ಕೂಡ. ಓಟಗಳ ಸೇರ್ಪಡೆ ತಂಡದ ಮತ್ತೆ 32 ಊಟವನ್ನು ತಲುಪ್ತಾ ಇದೆ. ಆದಷ್ಟು ಊಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಬರಾದ ಹೆಸರಾದ ಮೌನನಾಯ ಚೆಂಡು ಮೇಡಾನಲ್ಲಿ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೋಟ ಸೇರ್ಪಡೆ. 20 ಊಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ತಂಡ ಮತ್ತೆ ಕೂಡ ಮತ್ತೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. ಇವಾಗ 33 ಊಟವನ್ನು ತಲುಪ್ತಾ ಇದೆ. 3 ಚೆಂಡು ಬಾಕಿ ಉಳಿತಾ ಇದೆ. ಮತ್ತೆ 4ನೇ ಬಾರಿ ಬ್ಲಾಕ್ ಆಲ್ ಚೆಂಡು ನಡುವೆ 30 ಊಟದ ಪ್ರಯತ್ನಗಳು ಸಾಗ್ತಾ ಇದೆ. ಒಂದು ಊಟದ ಹೆಚ್ಚುವರಿ ತಂಡ ಮತ್ತೆ ಕೂಡ ಮತ್ತೆ ಏರಿಕೆಯನ್ನು ಕಾಣ್ತಾ ಇದೆ. ಹೊರ ಜಿಲ್ಲೆಯ ಮತ್ತು ಹೊರ ರಾಜ್ಯದ ತಂಡಗಳು ಪ್ರಸ್ತುತ ಪಂದ್ಯಾಟವನ್ನು ಆಡುತ್ತಾ ಇದೆ. ಸ್ಮಾರ್ಟ್ ಬಾಯ್ಸ್ ತಮಿಳುನಾಡು ಮತ್ತು ಯುವ ನಾಯಕ ಗಂಗಾವತಿಯ ತಂಡ. ಅತಿಕ್ರಮ ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಸೂಚನೆ ತೀರ್ಪುಗಾರ ರವಾನಿಸಿದ್ದಾರೆ. ಒಂದು ಊಟದ ಹೆಚ್ಚುವರಿಯೂ ಕೂಡ 35 ಊಟವನ್ನು ತಲುಪ್ತಾ ಇದೆ. ಬಹಳಷ್ಟು ತಮ್ಮ ರೀತಿಯ ಚೆಂಡು ನಡುವೆ ಲೆಗ್ ಬೈ ಅಂತ ಸೂಚನೆ ರವಾನೆ ಕಾಣ್ತಾ ಇದೆ. ಡಟ್ ಬಾಲ್ ಸೇರ್ಪಡೆ. ಈತ Good one.
ತಳ 35 MCC ದೊಡ್ಡಮಂಗಲ ವರ್ಸಸ್ ಹೆಬ್ಬಗೋಡಿ ಕ್ಯಾಪ್ಟನ್ ಟಾಸ್ಗೆ ಬರಬೇಕು. ಎರಡೂ ನಾಯಕರು ಟಾಸ್ಗೆ ಬರಬೇಕೆನ್ನೋದಾಗಿ ನಾವು ಕರೆಯನ್ನು ನೀಡ್ತಾ ಇದ್ದೇವೆ. ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ನಡುವೆ ಚೆಂಡು ಮುಕ್ತಾಯವನ್ನು ಕಂಡುಕೊಳ್ಳುತ್ತಾ ಇದೆ. 35ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ನಟನರ ಹೊರತದ ಕೌಸಲ ಪ್ರಯತ್ನಗಳು ಸಾಗಿತ್ತು. ಲಾಗಫ್ ಮತ್ತು ಲಾಗರ ನಡುವೆ ಕ್ಷೇತ್ರಕ್ಷಣೆ ಕೂಡ ಮಾಡ್ತಾ ಇದ್ದಾರೆ. ಒಂಟಿ ಓಟದ ಸೇರ್ಪಡೆಯೂ ಕೂಡ ತಳ ಮೊತ್ತ 36 ಓಟವನ್ನು ತಲುಪ್ತಾ ಇದೆ. ಅಂತಿಮ 4 ಎಸೆತಗಳು ಬಾಕಿ ಉಳಿತಾ ಇದೆ. ಅಲ್ಲಿ MCC ದೊಡ್ಡಮಂಗಲ ಮತ್ತು ಹೆಬ್ಬಗೋಡಿ ಕ್ಯಾಪ್ಟನ್ ಟಾಸ್ಗೆ ಬರಬೇಕೆನ್ನೋದಾಗಿ ನಾವು ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ಇದ್ದೀವಿ. ನಡುವೆ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಇವಾಗ ಸುಲಭ ಸಾಧ್ಯತೆಯ ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ. ಹೋದರೆ ಆಟಗಾರನ ಸೇರ್ಪಡೆ 11 ಅಂಕಣಕ್ಕೆ ಬರ್ತಾ ಇದ್ದಾರೆ. 4ನೆಯ ಚೆಂಡು ನಟನರ ಹೊಡೆತಗಳು ಮತ್ತೆ ಬರ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ ಕೂಡ. ಮೊತ್ತ ಏರಿಕೆಯನ್ನು ಕಾಣ್ತಾ ಇದೆ. ಯುವ ನಾಯಕ ಗಂಗಾವತಿಯ ತಂಡ ಅಂತಿಮವರ ಜಾತಿಯಲ್ಲಿ 37 ಓಟವನ್ನು ತಲುಪ್ತಾ ಇದೆ. ಕೊನೆ 2 ಎಸೆತಗಳು ಬಾಕಿ ಉಳಿತಾ ಇದೆ. ಅಲ್ಲಿ ನಮ್ಮ ವೇದಿಕೆಯ ಮೇಲ್ಭಾಗದಲ್ಲಿ ಒಂದೆಡೆ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರ್ತಕ್ಕಂಥ MCC ಆಟಗಾರರು ಪ್ರಾಕ್ಟೀಸ್ ಅನ್ನು ಕ್ಲೋಸ್ ಮಾಡಬೇಕು. ದಯಮಾಡಿ ಅಲ್ಲಿಂದ ತೆರಳಬೇಕೆನ್ನೋದಾಗಿ ನಾವು ತಿಳಿಸ್ತಾ ಇದ್ದೇವೆ ಸಂಘಟಕರ ಪರವಾಗಿ. ಅಲ್ಲಿ ದೊಡ್ಡಮಂಗಲ ಮತ್ತು ಹೆಬ್ಬಗೋಡಿ ಕ್ಯಾಪ್ಟನ್ ಕೊನೆಯ ಕರೆವಾಸದವೆ ಟಾಸ್ಕ್ ಆಗಿ ಇಮಿಡಿಯೇಟ್ಲಿ ಬರಬೇಕು. ಇದಾದ ಬಳಿಕ ಮುಂದಿನ ಪಂದ್ಯ ತಮ್ಮದಾಗಿ ಸಾಗುತ್ತೆ. ದಯಮಾಡಿ ಟಾಸ್ ಪ್ರಕ್ರಿಯೆಗಾಗಿ ಬರಬೇಕೆನ್ನೋದಾಗಿ ನಾವು ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ಇದ್ದೇವೆ. ಅಲ್ಲಿ ಗೇಟ್ನ ಮುಂಭಾಗದಲ್ಲಿ ನಿಲುಗಡೆ ಮಾಡಿರ್ತಕ್ಕಂಥ ವಾಹನದ ಮಾಲೀಕರು ದಯಮಾಡಿ ತಮ್ಮ ವಾಹನವನ್ನು ತೆರಳಿಸಬೇಕು. ಅಲ್ಲಿ ಊಟದ ವೆಹಿಕಲ್ ಬರುತ್ತೆ.